ಹಲೋ, ವೆಲ್ಕಮ್ ಬ್ಯಾಕ್ ಟು ಇಂಡಿಯಾಸ್ ಮಿನಿ ವ್ಲಾಗ್. ಈ ವ್ಲಾಗು ಪ್ರಣಾಮ, ಇದು ಪ್ರತಿಭಾ ಕಾರಂಜಿಗೆ ಮೇಕಿಂಗ್ ವಿಡಿಯೋ ಆಗಿರುತ್ತೆ. ಹೋಗ್ತಾ ಇದ್ದೀವಿ, ಏನೇನು ಥಿಂಗ್ಸ್ ಬೇಕು ತೊಗೊಂಡು ಬರೋಣ ಅಂತ ಸಿಟಿ ಕಡೆ. ಫಸ್ಟ್ ನಾವು ಹೋಗಿದ್ದು ಹೋಲ್ಸೇಲ್ ಬುಕ್ ಸ್ಟಾಲ್ಗೆ. ಪೇಪರ್ಸ್ ಬೇಕು ತೊಗೊಳ್ಳೋಣ ಅಂತ. ಬೇಕಾಗಿರೋ ಥಿಂಗ್ಸ್ನ ತೊಗೊಂಡು ಬರ್ತಾ ಇದ್ದೀನಿ. ಇಲ್ಲಿ 250 ರುಪೀಸ್ ಆಯಿತು. ಮನೆಗೆ ಬಂದ ತಕ್ಷಣ ನಂಗೆ ಫುಲ್ ಟೆನ್ಷನ್ ಆಗೋಯ್ತು. ಓಪನ್ ಮಾಡಿ ಹೇಗಪ್ಪ ಇದನ್ನೆಲ್ಲ ಕಂಪ್ಲೀಟ್ ಮಾಡೋದು ಅಂತ. ಇಲ್ಲಿ ನಾನು ಸರ್ಕಲ್ ಶೇಪ್ ಬರೋಕ್ಕೆ ಅಂತ ಇದನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಪರ್ಫೆಕ್ಟಾಗಿ ರೌಂಡ್ ಶೇಪ್ ಬಂತು. ಅದನ್ನು ಕಟ್ ಮಾಡೋಕ್ಕೆ ನಾನು ತುಂಬ ಸಾಹಸ ಪಟ್ಟಿದ್ದೀನಿ. ಅದರಲ್ಲಿ ನಮ್ಮ ಚೋಟು ಬೇರೆ ಮಧ್ಯ ಮಧ್ಯೆ ಕಾಟ ಕೊಡ್ತಿದ್ಲು. ಈ ಪಾರ್ಟು ತುಂಬ ಇಂಪಾರ್ಟೆಂಟು. ಯಾಕಪ್ಪ ಅಂತಂದರೆ ನಾವು ಎಷ್ಟು ಚೆನ್ನಾಗಿ ಪೇಪರ್ ಕಟ್ಟಿಂಗ್ ಮಾಡ್ಕೋತೀವೋ ಅಷ್ಟು ಚೆನ್ನಾಗಿ ಪೆಟಲ್ಸ್ ಬರುತ್ತೆ. ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿ ಬಂದಿದೆ. ನಾನು ಅಂದ್ಕೊಂಡೆ ಪೇಪರ್ ಕಟ್ಟಿಂಗ್ನ ಪಿಂಕ್ ಪೇಪರ್ ಮೇಲೆ ಇಟ್ಟು ಟ್ರೇಸ್ ಮಾಡಿ 4 ಫೋಲ್ಡ್ ಮಾಡಿ ನೀಟಾಗಿ ಕಟ್ ಮಾಡ್ಕೊಳ್ಳೋಣ ಅಂತ. ಬಟ್ ನನ್ನ ವಾಲ್ಯೂಮ್ಗೆ 4 ಫೋಲ್ಡ್ ಕಟ್ಟಿಂಗಲ್ಲಿ ಪೇಪರ್ ತುಂಬ ವೇಸ್ಟ್ ಆಗುತ್ತೆ ಅನಿಸ್ತು. ಸೊ ದಟ್ ನಾನು ಅದನ್ನು ಓಪನ್ ಮಾಡಿ ಮತ್ತೆ ಸಪ್ರೇಟ್ ಒಂದೊಂದೇ ಪೆಟಲ್ನ ಟ್ರೇಸ್ ಮಾಡಿಕೊಂಡು ಒಂದೊಂದೇ ಪೇಪರ್ನ ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲೇ ನಂದು ತುಂಬ ಟೈಮ್ ವೇಸ್ಟ್ ಆಗೋಯಿತು. ಇಲ್ಲಿ ನಮ್ಮ ದೊಡ್ಡಮ್ಮ ಒಂದು ಪೇಪರ್ ಮಾತ್ರ ಕಟ್ ಮಾಡಿಕೊಂಡ್ರು. ಅವ್ರಿಗೆ ಅಷ್ಟಕ್ಕೆ ಸಾಕಾಯಿತು. ನಾನು ನೆಕ್ಸ್ಟ್ ಎಲ್ಲ ಮಾಡ್ತಾಯಿದ್ದೀನಿ. ನೋಡ್ಬೋದು, ನಮ್ಮ ದೊಡ್ಡಮ್ಮ ಹಿಂದ್ಗಡೆ ಮಲ್ಕೊಂಡೆಲ್ಲ ನೋಡ್ತಿದ್ದಾರೆ. ಇದು ಕೂಡ ಅಷ್ಟೇ ತುಂಬ ಟೈಮ್ ತೊಗೊಳ್ತು. ಒಂದೊಂದೇ ಮಾಡಬೇಕಾಗಿತ್ತಲ್ಲ, ಅದಕ್ಕೆ. ಪಿಂಕ್ ಪೆಟಲ್ಸ್ ಥರನೇ ಇದು ಕೂಡ ಗ್ರೀನಲ್ಲಿ ಕಟ್ ಮಾಡ್ಕೋಬೇಕು. ಈಗ ನೋಡ್ತಾ ಇರ್ಬೋದು, ಈ ಥರ ಫೋಲ್ಡ್ ಮಾಡೋದ್ರಿಂದ ಪೆಟಲ್ಸ್ಗೆ ಒಂದು ಪರ್ಫೆಕ್ಟ್ ಆಗಿರೋ ಶೇಪ್ ಸಿಗುತ್ತೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ ಎಕ್ಸೈಟ್ಮೆಂಟಲ್ಲಿದ್ದೀನಿ. ಇವಾಗ ಕಾರ್ಡ್ಬೋರ್ಡ್ಗೆ ಸ್ಟಿಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಫೈನಲ್ ರಿಸಲ್ಟ್ ಹೇಗಿದೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.